ನಮಸ್ಕಾರ ಸ್ನೇಹಿತರೆ, ಯೇಸ್ವಿ ಪ್ರಪಂಚಕ್ಕೆ ಸ್ವಾಗತ. ನಾನಿವತ್ತು ನಿಮಗೆ ಒಂದು ಸೋರೆಕಾಯಿಂದ ಪಾಯಸ ಮಾಡೋದು ಹೇಳ್ತೀನಿ. ಹೆಸರುಬೇಳೆ ಮತ್ತು ಸೋರೆಕಾಯಿ ಹಾಕಿ ಮಾಡೋದು. ಈ ಸೋರೆಕಾಯಿ ತುಂಬ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ಬಾಡಿಗೆ. ಅದರಲ್ಲಿ ವಾಟರ್ ಕಂಟೆಂಟೇ ಜಾಸ್ತಿ ಇರೋದ್ರಿಂದ ಇದು ತುಂಬ ಹೆಲ್ದಿ ಅಂತ ಹೇಳ್ಬೋದು. ಸೊ ವಾರದಲ್ಲಿ 2-3 ಸರಿ ಒಂದು ಸೋರೆಕಾಯಿ ಜ್ಯೂಸ್ ಕುಡಿಯೋದ್ರಿಂದನೂ ಹೆಲ್ಪ್ ಆಗುತ್ತೆ. ಹಾಗೆ ನಾನೀಗ ಈಗೊಂದು ಪಾಯಸ ಹೇಳ್ಕೊಡ್ತೀನಿ. ನೋಡಿ, ಹೆಸರುಬೇಳೆ ಇಲ್ಲಿ ಒಂದು 1/4 ಲೋಟ ಅಂದರೆ ಒಂದು 100 ಗ್ರಾಮ್ಸಷ್ಟು ಹೆಸರುಬೇಳೆ ತೊಗೊಳ್ಬೇಕು. ಒಂದು ಅರ್ಧ ಸೋರೆಕಾಯಿ, ಅದರಲ್ಲಿರೋ ಬೀಜಗಳನ್ನೆಲ್ಲ ಅದು ಮಧ್ಯೆ ಎಲ್ಲ ಇರುತ್ತೆ, ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಅದನ್ನು ಸಿಪ್ಪೆ ತೆಗೆದುಬಿಟ್ಟು ಚಿಕ್ಕಕ್ಕೆ ಹೆಚ್ಕೊಂಡು ನೀರಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ. ಅದನ್ನು ಆದಷ್ಟು ಫಸ್ಟು ರೆಡಿ ಮಾಡಿಕೊಳ್ಬೇಕು. ಸೊ ಈಗ ಮತ್ತು ನಾವು ಸೌತೆಕಾಯಿ ಇದಕ್ಕೆ ಬರೋದಾದರೆ ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದರಲ್ಲಿ ಅದೇ ಹೇಳಿದ್ನಲ್ಲ, ಹಾಗೆ ಬಾಡಿಯಲ್ಲಿ ಏನಾದ್ರು ಹೈಡ್ರೇಷನ್ ಆದರೆ ಇದು ಮಾಡುತ್ತೆ. ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು 1 or 2 ಟೈಮ್ಸು ವಿಸಿಲ್ ಬರೆಸ್ಬಿಟ್ಟು ಇಡಬೇಕಾಗತ್ತೆ ಅದನ್ನು. ಸೊ ಇದನ್ನು ಸಮ್ಮರ್ ವೆಜಿಟೇಬಲ್ ಅಂತಲೇ ಹೇಳ್ತಾರೆ. ಅದಕ್ಕೆ ಕೂಲಿಂಗ್ ಎಫೆಕ್ಟ್ ಇರೋದ್ರಿಂದ, ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ, ಹೈಡ್ರೇಷನ್ ಏನಾರು ಆಗಿದ್ರೂ ಇದ್ರದ್ದು ಜ್ಯೂಸ್ ಮಾಡಿ ಕುಡಿದ್ರೆ ತುಂಬ ಒಳ್ಳೆಯದಾಗತ್ತೆ. ಆಮೇಲೆ ನೋಡಿ, ಇಲ್ಲಿ ಒಂದು 1/4 ಕಪ್ ಬೆಲ್ಲ, ಆಮೇಲೆ ಈ ದೊಡ್ಡ ಲೋಟದಲ್ಲಿದೆಯಲ್ಲ ಅದು ಕಾಯಿ ಹಾಲು, ಇನ್ನೊಂದು ಸಣ್ಣ ಲೋಟದಲ್ಲಿ 1 ಲೋಟ ಹಾಲು ತೊಗೊಂಡಿದ್ದೀನಿ. ಆಮೇಲೆ ದ್ರಾಕ್ಷಿ ಗೋಡಂಬಿ ಮತ್ತು ಅಲ್ಲಿ ಒಂದು ಸ್ಪೂನಲ್ಲಿ ಏಲಕ್ಕಿ ಮತ್ತು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟು ಮತ್ತು ಆ ಬೇಳೆ ಮತ್ತು ಸೋರೆಕಾಯಿ ಅಲ್ಲದೆ ಬೇಕಾಗೋ ವಸ್ತುಗಳಿದೆಲ್ಲ. ಸೊ ಈಗ ನಾವೇನು ಮಾಡಬೇಕು, ಒಂದು ಪಾತ್ರೆಯಲ್ಲಿ ಹಾಲನ್ನು ಕಾಸಿ ಇಟ್ಕೊಂಡ್ಬಿಡೋಣ. ಆಮೇಲೆ ಅದು ಕೊನೆಗೆ ಮೇಲಿಂದ ಬೆರೆಸಿದ್ರೆ ಆಯಿತು. ಸೊ ಈಗ ನೋಡಿ, ಇಲ್ಲಿ ಬೆಂದ್ಕೊಂಡು ಬಂದಿದೆ ಈ ಸೋರೆಕಾಯಿ ಮತ್ತು ಬೇಳೆ ಎರಡೂ ಚೆನ್ನಾಗಿ ಬೆಂದಿದೆ. ಈ ಕಡೆ ನಾನು ಬೆಲ್ಲನ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಬಿಸಿ ಮಾಡಿಕೊಂಡು ಫಸ್ಟ್ ಅದನ್ನು ಸೋಸ್ಕೊಂಡು ಕಸ ಏನಾದರೂ ಇದ್ದರೆ ತೆಕ್ಕೊಂಡ್ಬಿಡ್ತೀನಿ. ಆ್ಯಕ್ಚುಲಿ ಏನಿರಲ್ಲ ಅದು, ಆದ್ರೂ ತೆಕ್ಕೊಂಡ್ಬಿಡೋದು ಒಳ್ಳೆಯದಲ್ವ. ಈ ರೀತಿ ಅದನ್ನು ಸೋಸಿ ಸ್ವಲ್ಪ ಅದರಲ್ಲಿ ಕಸ ಏನಾರಿದ್ದರೆ ತೆಕ್ಕೊಳ್ತೀನಿ. ಆಮೇಲೆ ಮತ್ತೆ ಅದೇ ಬೆಲ್ಲನ ಒಂದು ಪಾತ್ರೆಗೆ ಹಾಕಿ ಇಟ್ಟು ಅಷ್ಟೊತ್ತಿಗೆ ಈ ಕಡೆ ತಣ್ಣಗಾದ್ಮೇಲೆ ಬೇಳೆ ಮತ್ತು ಸೋರೆಕಾಯಿನ ನಾನು ರುಬ್ಬಿ ತೊಗೊಂಡು ಬರ್ತೀನಿ. ಆ ರುಬ್ಬಿದ್ದನ್ನು ಇದಕ್ಕೆ ಆಮೇಲೆ ಬೆಲ್ಲಕ್ಕೆ ಮಿಕ್ಸ್ ಮಾಡಬೇಕು. ಈಗ ನೋಡಿ, ನಾನು ಒಂದು ಪಾತ್ರೆಗೆ ಈ ಬೆಲ್ಲನ ಹಾಕ್ತೀನಿ. ಹಾಕ್ಬಿಟ್ಟು ಅದೇ ನಾನು ಹೇಳಿದ್ನಲ್ಲ, ರುಬ್ಬಿದ್ದೆಲ್ಲ ತೊಗೊಂಡು ಬರ್ತೀನಿ ಅಂತ ಅದನ್ನು ಇದು ಮಾಡ್ತೀನಿ. ಇದರಲ್ಲಿ ಹಾಗೆ ಸೋರೆಕಾಯಲ್ಲಿ ವಿಟಮಿನ್ ಸಿ, ಕೆ ಎಲ್ಲ ಇರುತ್ತೆ. ಸೊ ಅದೆಲ್ಲನೂ ತುಂಬಾ ಒಳ್ಳೆಯದು ದೇಹಕ್ಕೆ ಅಂತ ಹೇಳ್ಬೋದು. ಇಲ್ಲಿ ನಾನು ರುಬ್ಬಿದ್ದಷ್ಟುದನ್ನು ಈಗ ಹಾಕಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಲಿ ರುಬ್ಬಿಟ್ಟೆ. ಅದು ಹಾಗಾಗಿ ಬಾಯಿಗೆ ಸಿಗೋಂಗೂ ಕೆಲವ್ರು ಹಾಕ್ಕೊಳ್ತಾರೆ, ಬಟ್ ಅದಕ್ಕಿಂತ ಈ ಥರ ಹಾಕ್ಬಿಟ್ರೆ ಚೆನ್ನಾಗೇ ಆಗುತ್ತೆ ಅಂತ ಈ ಥರ ಮಾಡ್ತೀನಿ ನಾನು. ಕೆಲವ್ರು ಅದನ್ನು ಹಾಗೆ ಬೇಳೆ ಬೆಂದಿರೋದನ್ನು ತರಕಾರಿ ಇರುತ್ತಲ್ಲ, ಅದು ಇಷ್ಟ ಆಗೋರು ಹಾಗೇನೂ ಈ ಬೆಲ್ಲಕ್ಕೆ ಸೇರಿಸ್ಕೊಳ್ಬೋದು. ನಾನು ಈ ಥರ ರುಬ್ಬಿಟ್ಟು ಹಾಕ್ತೀನಿ. ಅದೇ ಥರ ನಿಮಗೆ ತೋರಿಸಿದ್ದೀನಿ. ನೋಡಿ, ಈಗ ಒಂದು ಸ್ವಲ್ಪ ಕುದಿ ಬರುತ್ತೆ. ಇದು ಒಂದು ಚೆನ್ನಾಗಿ ಕುದಿಯೋಕ್ಕೆ ಶುರು ಆಗುತ್ತೆ. ಸ್ವಲ್ಪ ಹೊತ್ತಾದಮೇಲೆ ಕುದಿಯೋಕ್ಕೆ ಶುರು ಆದಮೇಲೆ ಏನಿಲ್ಲ, ನಾವೆಲ್ಲ ಕಾಯಿ ಹಾಲು ತೆಗೆಯೋದು ಗೊತ್ತಿದೆ ಅಲ್ವಾ. ಕಾಯಿನ ಒಂದು ಮಿಕ್ಸಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಬೆರೆಸಿ ಚೆನ್ನಾಗಿ ಅದನ್ನು ಇದು ಮಾಡಿಬಿಟ್ಟು ಮಿಕ್ಸಿಲಿ ಓಡಿಸ್ಬಿಟ್ಟು ಅದನ್ನು ಸೋಸಿಟ್ಕೊಂಡ್ರೆ ಆಯಿತು. ಬೇಕಾದರೆ 2 ಸರಿ, ಆಮೇಲೆ ಇನ್ನೊಂದು ಸರಿ ಅದೇ ಕಾಯಿಗೆ ಇನ್ನೊಂದು ಸರಿ ನೀರು ಸೇರಿಸ್ಬಿಟ್ಟು ತೆಕ್ಕೋಬೋದು. ಆ ಥರ ಮಾಡಿ ನೋಡಿ. ಕಾಯಿ ಹಾಲು ಹಾಕಿದೆ. ಈಗ ಫಸ್ಟು ನಾನು ಕಾಯಿ ಹಾಲು ಹಾಕಿಬಿಟ್ಟೆ ಆ ರುಬ್ಬಿದ್ದಕ್ಕೆ. ಅದೆಲ್ಲ ಮತ್ತು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಹಾಲು ಕಾಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿದೆ. ಈಗ ಎಲ್ಲ ಆಲ್ಮೋಸ್ಟ್ ಆಲ್ ಆಯಿತು. ಅದನ್ನು ಚೆನ್ನಾಗಿ ಕುದಿ ಬರೆಸ್ಬಿಡಬೇಕು. ಮತ್ತೊಂದು ಸರಿ ಮೇಲಿಂದ ಏಲಕ್ಕಿ ಎಲ್ಲ ಹಾಕಿಬಿಟ್ಟು ದ್ರಾಕ್ಷಿ ಗೋಡಂಬಿದು ಒಗ್ಗರಣೆ ಕೊಡಬೇಕು. ಈ ಪಾಯಸದ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದರೆ ಖಂಡಿತ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನು, ಲೈಕ್ ಕೊಡಿ. ಹಾಗೆ ನೋಡಿ, ಮೇಲಿಂದ ಆಮೇಲೆ ನಾನಿಲ್ಲಿ ಏಲಕ್ಕಿ ಇಟ್ಕೊಂಡಿದ್ನಲ್ಲ ಆ ಏಲಕ್ಕಿನೂ ಸಹ ಹಾಕ್ಬಿಟ್ಟೆ ಇಲ್ಲಿ. ಆಮೇಲೆ ಇನ್ನೊಂದು ಲಾಸ್ಟ್ ಉಳಿದಿರೋದೇನು, ದ್ರಾಕ್ಷಿ ಗೋಡಂಬಿಯಿಂದ ಒಗ್ಗರಣೆ ಕೊಡಬೇಕು. ಅದು ಸಹ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಆ ಕಡೆ. ಆಮೇಲೆ ಹಾಕಿಬಿಟ್ಟು ಅದಕ್ಕೆ ಸೇರಿಸ್ಬಿಟ್ರೆ ಒಳ್ಳೆ ದೇಹಕ್ಕೆ ತಂಪು ಕೊಡೋಂಥ
ಅದನ್ನು ಸಮ್ಮರ್ ವೆಜಿಟೇಬಲ್ ಅಂತಲೇ ಹೇಳ್ತಾರೆ. ಅಷ್ಟೇ ಅಲ್ಲ, ಅದು ಎಲ್ಲ ಹೆಲ್ತ್ ಇದು ವೆಯ್ಟ್ ಮ್ಯಾನೇಜ್ಮೆಂಟಿಗೆ, ಹಾರ್ಟ್ ಹೆಲ್ತಿಗೆ, ಆಮೇಲೆ ಎಲ್ಲದಕ್ಕೂ, ಈವನ್ ಶುಗರ್. ನಾನು ಅದಕ್ಕೆ ಸ್ವಲ್ಪನೇ ಬೆಲ್ಲ ಹಾಕ್ತೀನಿ, ಬೆಲ್ಲ ಜಾಸ್ತಿ ಬೇಡ. ಅದರಲ್ಲಿರೋ ಒಳ್ಳೆ ಗುಣ ಎಲ್ಲ ಈ ಬೆಲ್ಲ, ಸಕ್ಕರೆ ಎಲ್ಲ ಅದು ಹಾಕ್ಬಿಟ್ರೆ ಇದಾಗುತ್ತೆ ಅಂತ. ಬೇಕಿದ್ದವರು ಆಮೇಲೆ ಸೇರಿಸ್ಕೊಳ್ಬೋದು. ನೋಡಿ, ಇಲ್ಲಿ ನಾನು ಮೇಲಿಂದ ಮತ್ತೆ ದ್ರಾಕ್ಷಿ ಗೋಡಂಬಿದು ಒಗ್ಗರಣೆ ಹಾಕಿದೆ ಅಷ್ಟೇ. ಆಗೋಯ್ತು ನಮ್ಮದು ಒಳ್ಳೆ ಸೋರೆಕಾಯಿ ತಂಪು, ದೇಹಕ್ಕೆ ತಂಪು ಕೊಡೋ ಸೋರೆಕಾಯಿ ಪಾಯಸ ರೆಡಿಯಾಗಿದೆ. ಇಷ್ಟ ಇದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.